ನೋಡಿ, ನಾನು ಭಾಳ ಸ್ಪಷ್ಟವಾಗಿ ತಮ್ಮ ಮುಂದೆ ಹೇಳಿದ್ದೇನೆ. ನಾನು 135 ಜನ ಇದ್ದಾಗ ಪ್ರಾದೇಶಿಕ ಪ್ರಾತಿನಿಧ್ಯತೆ ಅಥವಾ ಸಾಮಾಜಿಕ ನ್ಯಾಯ ಕೊಡೋದು ಭಾಳ ಕಷ್ಟದ ಕೆಲಸ. ಅದರಲ್ಲೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ವರಿಷ್ಠರಿಂದ ಆಗಿದೆ. ಈಗ ಅದರಲ್ಲಿ ಎಲ್ಲರಿಗೂ ಕೂಡ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ. ಹೈಕಮಾಂಡ್ ಏನು ಡಿಸಿಷನ್ ತೊಗೊಂತೆ ಅದಕ್ಕೆಲ್ಲರೂ ಭದ್ರಾಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಹೌದು, ದೇರ್ ಆರ್ ಲಾಟ್ ಆಫ್ ಡಿಸರ್ವಿಂಗ್ ಪೀಪಲ್, ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ನಮ್ಮಲ್ಲಿ ನಾಯಕತ್ವದ ಕೊರತೆನೂ ಇಲ್ಲ, ಸಾಮರ್ಥ್ಯದ ಕೊರತೆನೂ ಇಲ್ಲ. ಕಷ್ಟ ಏನಪ್ಪ ಅಂದರೆ ಬರೀ 15% ಅವ್ರಿಗೆ ಮಾಡ್ಬೋದು. ನಾವು 224ನಲ್ಲಿ ಬರೀ 15%ಗೆ ಮಾಡ್ಬೋದು, 33 ಜನಕ್ಕೆ ಮಾಡ್ಬೋದು ನಾವು. ಸೊ ಸ್ವಲ್ಪ ಸಹಜವಾಗಿ ಕಷ್ಟ ಅಲ್ಲ. 135 ಇದ್ದಾಗ 35 ಜನಕ್ಕೆ ಮಾಡು ಅಂದರೆ ಯಾರಿಗೆ ಬಿಡೋದು, ಯಾರಿಗೆ ಹಿಡಿಯೋದು ಹೇಳಿ? ಅದು ಅವ್ರು ಚರ್ಚೆ ಮಾಡಿರ್ತಾರಲ್ಲ ನೋಡಿ. ಅದೇ ದಟ್ ಈಸ್ ಪ್ರೆರೋಗೇಟಿವ್ ಆಫ್ ಪಾರ್ಟಿ ಅಲ್ಲ. ಇದು ನೀವು ಮಾಧ್ಯಮದಲ್ಲಿರೋದು, ನಂಬಲ್ಲಿ ಏನು ಚರ್ಚೆ ಆಗಿಲ್ಲ ನೋಡಿ. ಕ್ಯಾಬಿನೆಟ್ ಎಲ್ಲಿ ಯಾರು ಇರೋದು ಬಿಡೋದು ನನ್ನ ಆದ್ಯತೆ ಅಲ್ಲ, ಮುಖ್ಯಮಂತ್ರಿಗಳ ಆದ್ಯತೆ. ನೀವು ಮುಖ್ಯಮಂತ್ರಿಗಳ ಪ್ರಶ್ನೆ ನಾನು ಕೇಳಿದ್ರೆ ನಾನು ಏನು ಹೇಳೋಕ್ಕಾಗ್ತದೆ? ಹೋಮ್ ಮಿನಿಸ್ಟರ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೋಮ್ ಮಿನಿಸ್ಟರ್, ತೆಗೆದ್ರೆ ಕಾರ್ಯಕರ್ತ. ಅದೇ ನೋಡಿ, ಇಟ್ಸ್ ಅದೊಂದು ಸಾಮಾನ್ಯ ಪ್ರಕ್ರಿಯೆ ನಮ್ಮ ಪಾರ್ಟಿನಲ್ಲಿರ್ಬೋದು, BJPನಲ್ಲಿರ್ಬೋದು. ಒಂದು ಆಯ್ಕೆ ಪಟ್ಟಿ ಆದಮೇಲೆ ಹೋಗಿ ಹೈಕಮಾಂಡ್ ಅವರಿಗೆ ತೋರಿಸಿ ಅವ್ರದ್ದು ಏನಾದರೂ ಸಲಹೆ ಇದ್ದರೆ ಪಡೆದು ಬರೋದು. ಅದರಲ್ಲಿ ತಪ್ಪೇನಿದೆ? ಈಗ ನಾಳೆ ಆಗುತ್ತಲ್ಲ ನೋಡಿ. ನಾನು ಹೇಳ್ದಂಗೆ ಎಲ್ಲ ಜಿಲ್ಲಾ ಉಸ್ತುವಾರಿಗಳು ಇದ್ದಾರೆ. ಇದಕ್ಕೋಸ್ಕರ ವಿಶೇಷವಾಗಿ ನೇಮಕ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದಂತ ತಾನೇ ಮಾಡಿರೋದು. ಈಗ ನೀವೇನೇ ಹೇಳ್ಬೋದು, ಒಂದು ಮಾತ್ರ ಒಪ್ಪಬೇಕಾಗ್ತದೆ. ಕಳೆದ 2-3 ವರ್ಷದಲ್ಲಿ ಹಿಂದೆ ಕಾಣದಷ್ಟು ನಮಗೆ ಪರಿಹಾರ ರೈತರಿಗೆ ನಾವು ತಂದು ಕೊಟ್ಟಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ. ದಟ್ ಈಸ್ ಅನ್ಡಿಬೇಟಬಲ್. ಡ್ರಿಂಕಿಂಗ್ ವಾಟರ್ ಬಹಳ ಸಮಸ್ಯೆ ಇದೆ ಸರ್, ಕಲುಷಿತ ನೀರು ಬರ್ತಾ ಇದೆ ನೋಡಿ. ಇದನ್ನು ಕೂಡ ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಖಂಡ್ರೆ ಅವರು ನಿನ್ನೆ ರೀಜನಲ್ ಮೀಟಿಂಗ್ ತೊಗೊಂಡಿದ್ದಾರೆ ಬೆಳ್ಳಾರಿನಲ್ಲಿ. ಸೊ ನಾನು ಹೇಳ್ದಂಗೆ ಇದು ಒಂದು ವಿಚಿತ್ರವಾದಂಥ ಬೆಳವಣಿಗೆ. ಇದು ಎಲ್ಲಿನೋ ಯಾವಾಗಲೂ ಆಗ್ತದೆ, ಈ ಸರಿ ಸೂಪರ್ ಎಲ್ಲಿನೋ ಆಗಿರೋದು. ಸೊ ಇದು ಬರೇ ನಮ್ಮ ಕಲಬುರಗಿಗೆ ಅಥವಾ ರಾಜ್ಯಕ್ಕೆ ಸೀಮಿತ ಅಲ್ಲ, ಇಡೀ ದೇಶಕ್ಕೂ ಆಗ್ತದೆ. ಮತ್ತು ಹಲವಾರು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈ ಸಮಸ್ಯೆ ಉದ್ಭವಿಸ್ತದೆ. ನಾನು ಹೇಳ್ದನಲ್ಲ, ಬರೀ ಇದು ಜೂನ್ ಜುಲೈದು ಅಷ್ಟೇ ಅಲ್ಲ ಸಮಸ್ಯೆ. ಮುಂದಿನ ಜೂನ್ ಜುಲೈ ತನಕ ನಾವು ಕಾಪಾಡ್ಕೊಂಡಿರ್ಬೇಕಾಗ್ತದೆ ನಮ್ಮ ಮೂಲಗಳನ್ನು, ಜಲಮೂಲಗಳನ್ನು. ಸೊ ಅದಕ್ಕೂ ಕೂಡ ಒಂದು ವಿಶೇಷವಾದಂಥ ಆದ್ಯತೆಯನ್ನು ನಾವು ನೀಡಿದ್ದೇವೆ. ಈಗಾಗಲೇ 1 ಕೋಟಿ ಪ್ರತಿ ತಾಲೂಕು ಕೂಡ ಕುಡಿಯೋ ನೀರಿಗೆ ಕೊಟ್ಟಿದ್ದೇವೆ. ನೋಡಿ, ಅದು ಆಗಲೇ ತನಿಖೆ ಮಾಡ್ತಾ ಇದ್ದೀವಿ. ಈಗ 2 ಪ್ರಕರಣಗಳು ನಮ್ಮ ಕಲಬುರಗಿನಲ್ಲಿ ಆಗಿದೆ. ಒಂದು ಅಫಜಲ್ಪುರ ಮತ್ತು ಒಂದು ದಂಡೋತಿ ಶಾಲೆಯಲ್ಲಿ, ಚಿತ್ತಾಪುರ್ನಲ್ಲಿ, ಸೇಡಂನಲ್ಲೂ ಆಗಿದೆ. ಈಗ ಇದು ವಾರ್ಡನ್ಗಳ ಮೇಲೂ ಕೂಡ ಆ್ಯಕ್ಷನ್ ತೊಗೊಂಡಿದ್ದೀವಿ. ಮತ್ತು DC-ಗೆ ನಾನು ಕಟ್ಟುನಿಟ್ಟವಾದಂಥ ನಿರ್ದೇಶನ ನೀಡಿದ್ದೀನಿ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೋಗಿ ಸರ್ಪ್ರೈಸ್ ವಿಸಿಟ್ ಮಾಡಬೇಕಾಗ್ತದೆ ಎಲ್ಲ ಕಡೆ ಅಂತ ಈಗಾಗಲೇ 4-5 ಕಡೆ ಮಾಡಿದ್ದಾರೆ. ಸ್ವಲ್ಪ ಇದನ್ನು ಹೆಚ್ಚು ರೀತಿಯಾಗಿ JDಗಳು ನೋಡ್ಕೋಬೇಕು. ಅವರಿಗೂ ಇವತ್ತು ಕರೆಸಿದ್ದೀನಿ ನಾನು.